ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದೆ. ಏನಕ್ಕಪ್ಪ ಅಂತಂದರೆ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ನಾನು ನಮ್ಮ ಫ್ಯಾಮಿಲಿಯವ್ರ ಮನೆಗೆ ಬಂದೆ. ಸೊ ಇಲ್ಲಿ ನನ್ನ ಮನೇಲಿರೋದಕ್ಕಿಂತ ಆಚೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಎಲ್ಲರೂ ಮಾಲ್ಗೆ ಬಂದ್ವಿ. ಅದು ಯಾವುದಪ್ಪ ಅಂತಂದರೆ ಮೀನಾಕ್ಷಿ ಮಾಲ್ಗೆ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಮೇರಿ ಕ್ರಿಸ್ಮಸ್ ಅಂತ ಚೆನ್ನಾಗಿ ಹಾಕಿದ್ರು ಡೆಕೋರೇಷನ್ನ. ನನಗಂತೂ ತುಂಬ ಇಷ್ಟ ಆಯಿತು. ಒಳಗಡೆ ಹೋಗ್ತಿದ್ದಂಗೆ ನೀವು ನೋಡ್ಬೋದು ಎಷ್ಟು ಸಖತ್ತಾಗಿ ದೊಡ್ಡದಾಗಿ ಟ್ರೀ ಇಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು ಜಿಂಕೆ ಇಟ್ಟಿದ್ದಾರೆ ಆ್ಯಂಡ್ ಗಿಫ್ಟ್ ಬಾಕ್ಸಸ್ ಎಲ್ಲ ಇಟ್ಟಿದ್ದಾರೆ. ಅಂದರೆ ಒಳಗಡೆ ಡೆಕೋರೇಷನ್ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಯಾವತ್ತಾದ್ರೂ ಇಲ್ಲಿ ವಿಸಿಟ್ ಮಾಡಿದ್ದೀರಾ ಇಲ್ವಂತ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಇದು ಯಾವ್ಯಾವುದು ಬ್ರ್ಯಾಂಡ್ ಇದೆ ಒಳಗಡೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಬರ್ತಾ ಇದ್ದೀನಿ ನೋಡಿ. ಇಲ್ಲಿ ನಾವು ಸಪ್ನಾ ಅಂತ ಒಂದು ಶಾಪ್ ಇತ್ತು. ಸೊ ಅದ್ರ ಒಳಗಡೆ ವಿಸಿಟ್ ಮಾಡಿದ್ವಿ. ನನಗಂತೂ ಔಟ್ಸೈಡಿಂದ ಲುಕ್ ನನಗೆ ತುಂಬ ಇಷ್ಟ ಆಯಿತು. ಅದರಿಂದ ಮತ್ತೆ ಒಳಗಡೆ ಹೋಗಿ ಚೆಕ್ ಮಾಡೋಣ ಏನೇನಿದೆ ಅಂತ ಒಳಗಡೆ ಬಂದ್ವಿ. ಸೊ ಇಲ್ಲಿ ಚಿಕ್ಕದಾಗಿ ಒಂದು ರಿಟರ್ನ್ ಗಿಫ್ಟ್ಸ್ ಎಲ್ಲ ಇತ್ತು. ಸೊ ಇದರಲ್ಲಿ ಬಂದು ಕಾರ್ ಇದೆ. ಸೊ ಕಾರಲ್ಲಿ ಒಳಗಡೆ ಸ್ಯಾಂಟಾ ಕ್ಲಾಸ್ ಮಾಡಿದ್ದಾರೆ. ನನಗಂತೂ ಇದು ತುಂಬ ಕ್ಯೂಟಾಗಿದೆ ಅಲ್ವಾ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡಿ ಕ್ರಿಸ್ಮಸ್ ಟ್ರೀ ಇದೆ, ಅದು ಗಿಫ್ಟ್ ಬಾಕ್ಸ್ ಒಳಗಡೆ ಇದೆ ಕ್ರಿಸ್ಮಸ್ ಟ್ರೀ. ಎಷ್ಟು ಡಿಫ್ರೆಂಟಾಗಿ ಐಟಮ್ಸ್ ಇದೆ ಅಂದರೆ ಅಷ್ಟು ಡಿಫ್ರೆಂಟಾಗಿ ಐಟಮ್ಸ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಬಂದು ಸ್ಯಾಂಟಾ ಕ್ಲಾಸಸ್ ಇದೆ, ಡಿಫ್ರೆಂಟ್ ಸ್ಯಾಂಟಾ ಕ್ಲಾಸಸ್ ಇದೆ. ಆ್ಯಂಡ್ ಇಲ್ಲಿ ಕ್ಯಾಂಡಲ್ಸ್ ಇದೆ, ಗ್ಲಾಸಲ್ಲಿ ಕಪ್ಸಲ್ಲಿ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಯಾಂಟಾ ಕ್ಲಾಸಸ್ ಇದೆ, ಡಿಫ್ರೆಂಟ್ ಸ್ಯಾಂಟಾ ಕ್ಲಾಸಸ್ ಇದೆ, ದೊಡ್ಡದು ಚಿಕ್ಕದು ಮತ್ತು ಇನ್ನೂ ತುಂಬ ಚಿಕ್ಕದು ಎಲ್ಲ ಇದೆ. ನನಗಂತೂ ಇದು ಡಿಫ್ರೆಂಟಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಕ್ಯಾಂಡಲ್ಸ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಬುಕ್ಸ್ ಇದೆ. ಆ್ಯಂಡ್ ಇಲ್ಲಿ ಬಂದು ಡಿಫ್ರೆಂಟ್ ಆಫ್ ಗ್ಲಾಸಸ್ ಇದೆ. ಇದು ನೋಡಿ, ಈ ಗ್ಲಾಸ್ ಮೇಲೆ ಕೂಡ ಅವರು ಪ್ರಿಂಟ್ ಮಾಡಿದ್ದಾರೆ ಸ್ಯಾಂಟಾ ಕ್ಲಾಸ್ದು. ಜ್ಯೂಸಸ್ ಎಲ್ಲ ಕುಡಿಬೋದು ಇದರಲ್ಲಿ ಹಾಕ್ಕೊಂಡು. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಇಲ್ಲಿ ನಾನು ಯಾವುದು ಪರ್ಚೇಸ್ ಮಾಡಿಲ್ಲ, ಪರ್ಚೇಸ್ ಮಾಡೋಕ್ಕೂ ಆಗಲ್ಲ. ಪರ್ಚೇಸ್ ಮಾಡೋಕ್ಕೋದ್ರೆ ನನ್ನ ಆಸ್ತಿ ಎಲ್ಲ ಮಾರ್ಕೊಳ್ಬೇಕಾಗಲ್ಲ ನಾನು, ಅದರಿಂದ ನಾನು ಯಾವುದು ಇಲ್ಲಿ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇಲ್ಲಿ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ಸ್ ಕೊಡೋದು ಕೂಡ ಇಲ್ಲಿ ಬುಕ್ಸ್ ಎಲ್ಲ ಇತ್ತು. ಆ್ಯಂಡ್ ಅದೆಲ್ಲ ಆದಮೇಲೆ ಔಟ್ಸೈಡ್ ಬಂದು ಈ ಥರ ಇದೆ ವ್ಯೂ ಬಂದು ಔಟ್ಸೈಡ್ ನೋಡಿ ಎಷ್ಟು ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ, ಡೆಕೋರೇಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ನಮಗೆ ಈ ಸೆಕ್ಷನ್ಗೆ ಹೋಗಬಾರ್ದು, ಯಾಕಂದರೆ ನಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ, ಅದಕ್ಕೆ ರಿಟರ್ನ್ ಬಂದುಬಿಟ್ವಿ. ಆ್ಯಂಡ್ ಇಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮ ಆಂಟಿ ಇಲ್ಲಿ ಡ್ರೆಸ್ಸಸ್ ನೋಡಿಕೊಂಡು ಏನೋ ಗುಸ್ಗುಸ ಅಂತ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬಂದು ನೀವು ನೋಡ್ಬೋದು, ಇದು ಬಂದು ಫುಡ್ ಕೋರ್ಟ್. ಈ ಫುಡ್ ಕೋರ್ಟಲ್ಲಿ ನೋಡಿ ಈಗಲೂ ಕೂಡ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಪ್ಲೇ ಏರಿಯಾ ಇದು ಮಕ್ಕಳಿಗೆ. ಆ್ಯಂಡ್ ನಾವು ಪ್ಲೇ ಏರಿಯಾಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಬಂದು ಬರ್ಗರ್ ಕಿಂಗಲ್ಲಿ ಬರ್ಗರ್ಸ್ ಎಲ್ಲ ಆರ್ಡರ್ ಮಾಡಿ ತಿಂತಾಯಿದ್ವಿ. ನನ್ನ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇಬ್ಬರೂ ಕ್ಯೂಟಾಗಿ. ನಮ್ಮ ಚಿಕ್ಕವನು ಮಾತ್ರ ತುಂಬ ಎಂಜಾಯ್ ಮಾಡ್ದ ನಮ್ಮ ದೊಡ್ಡವನಿಗಿಂತೂ. ಆ್ಯಂಡ್ ಇದೆಲ್ಲ ನಾವು ಆರ್ಡ್ರ್ ಮಾಡಿದ್ವಿ, ಬರ್ಗರ್, ಫ್ರೈಸ್, ಕೋಕ್ ಎಲ್ಲ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಪ್ಲೇ ಏರಿಯಾಗೆ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡಿ ಎಂಜಾಯ್ ಮಾಡಲಿ ಅಂತ. ಅದೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮತ್ತೆ ಮನೆ ಕಡೆ ಹೊರಟ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.